ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆಗೆ ಈಗಾಗಲೇ ಪ್ರಬಲವಾದಂತಹ ವಿರೋಧಗಳು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸಚಿವರ ಮಧ್ಯೆಯೇ ಆಕ್ಷೇಪಗಳು, ಜಾತಿ ಗಣತಿ ಸಮೀಕ್ಷೆಯ ಗೊಂದಲ. ಇದೀಗ ಇದು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಜಾತಿ ಸರ್ವೆ ಚೆಂಡು ರಾಜ್ಯಕ್ಕೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಜೊತೆ ಮೀಟಿಂಗ್ಸ್ ನಡೀತಾ ಇದೆ. ಜಾತಿ ಗಣತಿ ಪರ ವಿರೋಧದ ಬಗ್ಗೆ ಸಮಾಲೋಚನೆ ಆಗುತ್ತಾ ಇದೆ ಮೀಟಿಂಗ್ನಲ್ಲಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಧರ್ಮದ ಕಾಲಂ, ಲಿಂಗಾಯತ ಸಚಿವರ ಅಸಮಾಧಾನ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಬೇಕಾ ಇಲ್ಲವಾ ಬೇಡವಾ? ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸ್ತಾ ಇರುವಂತಹ ಸಿಎಂ ಮತ್ತು ಡಿಸಿಎಂ. ಒಂದು ರೀತಿಯಲ್ಲಿ ನುಂಗಲಾರದಂತಹ ತುತ್ತು, ಪ್ರತಿಷ್ಠೆಯ ನಿರ್ಧಾರ. ಮುಖ್ಯಮಂತ್ರಿಗಳಿಗೆ ಹೆಚ್ಚಾಗ್ತಾ ಇದೆ ಟೆನ್ಷನ್. ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಈ ಒಂದು ಚೆಂಡು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಸಿಎಂ ಡಿಸಿಎಂ ಆದಿಯಾಗಿ. ಒಂದು ಕಡೆ ಇನ್ನೊಂದು ಧರ್ಮದ ಜೊತೆ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಸೇರಿಸಿದಂತಹ ಒಂದು ವಿರೋಧ, ಸಮುದಾಯವಾರು ವಿರೋಧ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಸ್ವಪಕ್ಷದ ಶಾಸಕರು, ಸಚಿವರದ್ದೇ ಆಕ್ಷೇಪ. ಸಂಪುಟ ಸಭೆ ನಿನ್ನೆ ರಾತ್ರಿ ಮೀಟಿಂಗ್, ಇವತ್ತು ಸಭೆ. ಜಾತಿ ಗಣತಿ ಸಮೀಕ್ಷೆ ಸಂಬಂಧ ಕಂಟಿನ್ಯೂಸ್ ಮ್ಯಾರಥಾನ್ ಮೀಟಿಂಗ್ಸ್ ಆಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಮಾಡಬೇಕಾ ಬೇಡವಾ? ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಕೊಕ್ ಕೊಡಲಾಗುತ್ತಾ? ಹೆಚ್ಚುವರಿ ಸೇರ್ಪಡೆಗೊಂಡಂತಹ 331 ಜಾತಿಯನ್ನು ತೆಗೆಯುವ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಜಾತಿ ಗಣತಿ ಮುಂದೂಡಿಕೆ ಪ್ರಸ್ತಾಪವನ್ನು ಸಿಎಂ ಒಪ್ಪುತ್ತಾ ಇಲ್ಲ. ಸಮೀಕ್ಷೆ ಸಂಬಂಧ ಸುರ್ಜೇವಾಲಾ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಇದೇ ವಿಚಾರವಾಗಿ ಎಲ್ಲ ಗೊಂದಲವನ್ನು ಸರಿಪಡಿಸೋದಕ್ಕೆ ಮ್ಯಾರಥಾನ್ ಮೀಟಿಂಗ್ಸ್ ಆಗ್ತಾ ಇದ್ದಾರೆ. ಇದೀಗ ಹೈಕಮಾಂಡ್ ಮುಂದೆ ಹೋಗಿದೆ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ಸ್ ನಡೀತಾ ಇದೆ. ಮುಂದೂಡಿಕೆಗಂತೂ ಸಿಎಂ ಒಪ್ತಾ ಇಲ್ಲ. ಏನೇನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಖಂಡಿತ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ನಡೆಸುವಂತದ್ದು ಸವಾಲು ಮುಂದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಎಂತ ಪರಿಸ್ಥಿತಿ ಬಂದರೂ ಕೂಡ ಈ ಒಂದು ಸಮಯದಲ್ಲಿ ಜಾತಿ ಗಣತಿ ಸಮೀಕ್ಷೆನ ಮಾಡ್ಲೇಬೇಕೆಂಬ ಒಂದು ಪ್ರಕಟಣೆ ನಡೆದಿದ್ರೆ, ಒಂದಷ್ಟು ಹಿರಿಯ ಸಚಿವರು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಹೆಚ್ಚುವರಿಯಾಗಿ 330ಕ್ಕೂ ಹೆಚ್ಚು ಉಪಜಾತಿಗಳನ್ನ ಸೇರಿಸುವುದರ ಬಗ್ಗೆ ಆಕ್ಷೇಪನ ಹೊರಹಾಕಿದ್ದಾರೆ. ಹೀಗಾಗಿ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಆಯೋಗದ ನಡುವೆ ಒಂದು ಒಮ್ಮತ ಮೂಡದೇ ಇರುವಂತದ್ದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯ ವೇಳೆಯಲ್ಲೂ ಕೂಡ ಸಚಿವರು ಒಂದಷ್ಟು ಅಸಮಾಧಾನ ಹೊರಹಾಕಿದ್ರು. ಅದಾದ ನಂತರ ರಾತ್ರಿ ವೇಳೆ ಸಿಎಂ ಕಾವೇರಿ ನಿವಾಸದಲ್ಲೂ ಕೂಡ ಇನ್ನು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯ್ಕ ಮತ್ತು ಶಿವರಾಜ್ ತಂಗಡಗಿ ಒಂದಷ್ಟು ಸಚಿವರನ್ನ ಕರ್ಕೊಂಡು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲೂ ಕೂಡ ಒಂದಷ್ಟು ಲಿಂಗಾಯತ ಸಚಿವರು ತಮ್ಮ ಒಂದು ಅಸಮಾಧಾನ ಹೊರಹಾಕಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ಒಂದು ಸಭೆಯನ್ನ ಇಂದು ಮುಂದೂಡಿಕೆ ಮಾಡಿದ್ರು. ಈ ಒಂದು ಇವತ್ತಿನ ಸಭೆಯಲ್ಲೂ ಕೂಡ ಏನು ಸಿಎಂ ಮತ್ತು ಸಚಿವರ ನಡುವೆ ಒಂದಷ್ಟು ಈ ಒಂದು ಜಾತಿ ಸಮೀಕ್ಷೆ ನಡೆಸುವಂತ ವಿಚಾರವಾಗಿ ಒಮ್ಮತ ಮೂಡದೇ ಇರುವಂತ ಕಾರಣ ಎಐಸಿಸಿ ಕಾಂಗ್ರೆಸ್ ಉಸ್ತುವಾರಿಯೂ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಜಾತಿ ಸಮೀಕ್ಷೆಗೆ ಎಂಟ್ರಿನ ಕೊಟ್ಟಿದ್ದಾರೆ. ಇವತ್ತು ತಾಜ್ ವೆಸ್ಟ್ ಎಂಡ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಿದ್ದಾರೆ. ಆ ಒಂದು ಸಭೆಯಲ್ಲಿ ಬಹುತೇಕವಾಗಿ ಈ ಒಂದು ಸಮೀಕ್ಷೆ ಮಾಡಬೇಕು ಅಥವಾ ಸದ್ಯದ ಮಟ್ಟಿಗೆ ಕೈ ಬಿಡಬೇಕು ಅನ್ನುವಂತ ವಿಚಾರವಾಗಿ ಚರ್ಚೆ ಆಗ್ತಿದೆ. ಯಾಕಂತಂದ್ರೆ ಒಂದು ಕಡೆ ಲಿಂಗಾಯತ ನಾಯಕರ ಒಂದು ಅಸಮಾಧಾನ ಮತ್ತು ಕ್ರಿಶ್ಚಿಯನ್ ಒಂದು ಅಸಮಾಧಾನ, ಇದೆಲ್ಲವೂ ಕೂಡ ಸುರ್ಜೇವಾಲಾಗೆ ಹೇಳಿ ಮುಂದಿನ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸಿರುವಂತದ್ದು. ಸಂತೋಷ್. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆ ಮಾಡಬೇಕೋ ಬೇಡವೋ, ತಕ್ಷಣಕ್ಕೆ ಕೈ ಬಿಡಬೇಕೋ, ಮುಂದಾದ ದಿವಸಗಳಲ್ಲಿ ಮಾಡಬೇಕೋ, ಎಲ್ಲವೂ ನಿರ್ಧಾರ ಇವತ್ತಿನ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರು ಕೈಗೊಳ್ಳಲಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಜಟಾಪಟಿಗೆ ಇದೀಗ ಒಕ್ಕಲಿಗರ ಎಂಟ್ರಿ ಆಗ್ತಾ ಇದೆ. ನಾಳೆ ಒಕ್ಕಲಿಗ ಸಮುದಾಯದ ಶ್ರೀಗಳಿಂದ ಮೀಟಿಂಗ್ ಮಾಡಲಾಗ್ತಾ ಇದೆ. ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಯಲಿಕ್ಕಿದೆ. ಬೆಂಗಳೂರಿನಲ್ಲಿ ಸರ್ವಪಕ್ಷದ ಒಕ್ಕಲಿಗ ನಾಯಕರ ಸಭೆ ಕರೆದಿದ್ದಾರೆ. ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಭೆ ನಡೆಯಲಿಕ್ಕಿದೆ. ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಸಂಸದ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಮುದಾಯದಿಂದ ಡಿಸಿಎಂ ಡಿಕೆಶಿಗೂ ಆಹ್ವಾನ ಹೋಗಿದೆ. ಲಿಂಗಾಯತರದ್ದಾಯ್ತು, ವಾಲ್ಮೀಕಿ ಸಮುದಾಯದವರದಾಯ್ತು, ಇದೀಗ ಒಕ್ಕಲಿಗರ ಎಂಟ್ರಿ. ಒಕ್ಕಲಿಗ ಸಮುದಾಯದ ಶ್ರೀಗಳು ಆದಿಚುಂಚನಗಿರಿ ನಿರ್ಮಲಾನಂದನಾಥ ಸ್ವಾಮಿಗಳು
ನಾಳೆ ಮೀಟಿಂಗ್ ಕರೆದಿದ್ದಾರೆ ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ. ಸರ್ವಪಕ್ಷದ ಒಕ್ಕಲಿಗ ಸಮುದಾಯದ ನಾಯಕರಿಗೂ ಕೂಡ ಆಹ್ವಾನ ಹೋಗಿದೆ. ಹಿರಿಯರಾದಂಥ ದೇವೇಗೌಡರು ಭಾಗಿಯಾಗ್ತಾ ಇದ್ದಾರೆ. ಕುಮಾರಸ್ವಾಮಿಯವರು, ಆರ್ ಅಶೋಕ್ ಅವರು, DKಶಿ ಅವ್ರಿಗೂ ಕೂಡ ಆಹ್ವಾನ ಹೋಗಿದ್ಯಂತೆ. ಒಟ್ಟಾರೆ ಒಕ್ಕಲಿಗರ ಸಂಖ್ಯೆ ಅಂದರೆ ಈ ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ಮೂಡಿರುವಂತಹ ಗೊಂದಲ ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಾಳೆ ಕರೆದಿರುವಂಥದ್ದು ಸಭೆ. ಒಟ್ಟಾರೆ ಈ ಗೊಂದಲಗಳೇನಿದ್ದಾವೆ, ಒಕ್ಕಲಿಗರನ್ನ ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿರುವಂಥದ್ದು, ಹೊಸ ಜಾತಿಗಳ ಸೃಷ್ಟಿಸುವಿಕೆ ಆಗಿರುವಂಥದ್ದು, ಇದರ ವಿರುದ್ಧವಾಗಿ ಹೇಗೆ ಧ್ವನಿ ಎತ್ತಬೇಕು, ವಿರೋಧವನ್ನು ಮಾಡಬೇಕು ಎಲ್ಲವೂ ಕೂಡ, ಮತ್ತು ಜಾತಿ ಕಲಂನಲ್ಲಿ ಇಫ್ ಇನ್ ಕೇಸ್ ಇದು ಮುಂದುವರೆದರೆ ಏನಂತ ವರೆಸಬೇಕು, ಎಲ್ಲ ನಿರ್ಧಾರ ಇದೀಗ ಒಕ್ಕಲಿಗರ ಈ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ಆಗ್ತಾ ಇದೆ.